ಇದ್ರಲ್ಲ ಅಂಕಲ್, ಅಪ್ಪ ಅಮ್ಮ ತುಂಬಾ ರೈಡ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಲಮುಖಿ ಸ್ವಾಗತ ಸುಸ್ವಾಗತ. ಸೌಜನ್ಯ ಹೋರಾಟಗಾರಿಗೂ ಸತತ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಮ್ಮ ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಅವರು ಈಗ ಜೈಲಿಗೆ ಹೋಗಿ ಒಂದು 2-3 ವಾರ ಆಗಿದ್ದಾವೆ. ಇನ್ನೊಂದು ವಾರ 15 ದಿನದೊಳಗೆ ರಿಲೀಸ್ ಕೂಡ ಆಗ್ತಾರೆ. ಅದು ಯಾತಕ್ಕಾಗಿ ಅಂದರೆ, ಧರ್ಮಸ್ಥಳದ ಸಂಘದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಎತ್ತಿ ತೋರಿಸಿದ್ದಾರೆ ಇಡೀ ನಮ್ಮ ದೇಶದ ಜನತೆಗೆ. ಮತ್ತು ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಯಾವುದೇ ಹಿಂಜರಿಕೆಯಿಂದ ಜನಗಳ ಮುಂದೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ನೀವು ಹಾಗೆಲ್ಲ ಮಾಡುವುದು ತಪ್ಪು, ಹಾಗೆ ಈಗ ಅಂತೇಳಿ ಯಾವುದೋ ಒಂದು ನೋಟಿಸ್ ಕಳಿಸಿದ್ದಾರೆ. ಅದು ಕೋರ್ಟಿಂದನೇ ಕಳಿಸಿದಾರೋ ಏನೋ ಗೊತ್ತಿಲ್ಲ. ಆ ನೋಟಿಸ್ ಅವರ ಬೈ ಹ್ಯಾಂಡ್ ಆಗಿ ಸೇರಿಲ್ಲ, ಅದು ಮಿಸ್ಗೈಡ್ ಆಗಿದೆ. ಹಾಗಾಗಿ ಅವರಿಗೆ ಜೈಲಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಇವರು ಮಾಡ್ತಕ್ಕಂಥದ್ದೇ ಹಿಂಗೆ. ಧರ್ಮಸ್ಥಳ ಸಂಘದ ಪರವಾಗಿರ್ತಕ್ಕಂಥ ಕೆಲವೊಬ್ಬ ವಕೀಲರು ಅಥವಾ ಅವರ ಚೇಲಗಳೋ ಗೊತ್ತಿಲ್ಲ, ಅವ್ರು ಈ ಥರ ನೋಟಿಸ್ ಕಳಿಸ್ತೀವಿ ಅಂತೇಳಿ ಒಂದು ಫೇಕ್ ಕೊಟ್ಟಿದ್ದೀವಿ ಅಂತೇಳಿ ಒಂದು ರೆಕಾರ್ಡ್ಸ್ ಕೋರ್ಟಿಗೆ ಸಲ್ಲಿಸಿಬಿಡ್ತಾರೆ. ಕಾನೂನಿಗೆ ಇವರು ನಿಯಮಗಳ ಪ್ರಕಾರ ಇವರು ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ, ಇವರು ನೋಟಿಸಿಗೆ ಸಮೇತ ರಿಪ್ಲೈ ಮಾಡ್ತಾ ಇಲ್ಲ, ಹಾಗೆ ಈಗ ಅಂತೇಳಿ ಒಂದು ಸುಳ್ಳು ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾರೆ. 1 ತಿಂಗಳು ಮಾತ್ರ, ಇನ್ನು 1 ವಾರ 15 ದಿನದೊಳಗಡೆ ರಿಲೀಸ್ ಆಗ್ತಾರೆ ಸಮೇತ. ಇದೇನು ದೊಡ್ಡ ಕೇಸಲ್ಲ. ಅವರು ನಾವು ಇರ್ತೀವಿ ಅಂತ ಹೇಳೋದಕ್ಕೆ ನಮ್ಮ ಸೌಜನ್ಯ ಹೋರಾಟಗಾರರು ಬಿಟ್ಟಿದ್ದಾರೆ. ಸೌಜನ್ಯ ನ್ಯಾಯಕ್ಕಾಗಿ 1 ತಿಂಗಳು ದುಡ್ದೇನಲ್ಲ, ಇದೇನು ನೋವಲ್ಲ. ಆ ಸೌಜನ್ಯ ನೋವು ಅನುಭವಿಸಿದಾಳಲ್ಲ, ಅದಕ್ಕಿಂತನೇ ದೊಡ್ಡ ನೋವಲ್ಲ. ನಾನು ಇದ್ದು ಬರ್ತೀನಿ ಅವಳಿಗೋಸ್ಕರ ಅಂಥೇಳಿ 1 ತಿಂಗಳು ಆ ವಯನೇ ಒಪ್ಕೊಂಡು ಒಳಗೆ ಹೋಗಿರ್ತಕ್ಕಂಥದ್ದು. ಅದು ನೋಟಿಸ್ಸು ಸಮೇತ ಬೇರೆಯವರಿಗೆ ಕೊಟ್ಟು ನಿಮಗೆ ಕೊಟ್ಟಿದ್ದಾರೆ ಅಂಥೇಳಿ ಕಾನೂನಿಗೆ ತಲೆಬಾಗಿ ಅವ್ರು ಹೋಗಿರ್ತಕ್ಕಂಥದ್ದು. ಆದರೆ ಕಾನೂನಿಗೆ ತಲೆಬಾಗತಕ್ಕಂಥದ್ದು ಅವ್ರು ಮಾಡ್ತಾಯಿಲ್ಲ. ಇದನ್ನು ಪ್ರಶ್ನೆ ಮಾಡಿ ಸ್ನೇಹಿತರೆ. ಈಗ ಧರ್ಮಸ್ಥಳ ಸಂಘದವರು ಯಾವ ರೀತಿ ಟಾರ್ಚರ್ ಕೊಡ್ತಾರೆ, ಯಾವ ರೀತಿ ಅವರನ್ನು ಪುಸ್ಲಾಯಿಸಿಕೊಂಡು ನಿಮಗೆ ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತೇಳಿ ಅವರೆಲ್ಲಿಗೂ ಕರೆಸಿ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಡಿಯೋ ಆಗ್ತಾಯಿದೆ. ದಯವಿಟ್ಟು ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಂಥ ಘಟನೆಗಳನ್ನು ಮುನ್ನೆಲೆಗೆ ತಂದಿರತಕ್ಕಂಥ ಸಂತೋಷ್ ರಾವ್ಗೆ ನ್ಯಾಯ ಸಿಗಬೇಕಾ ಬೇಡವ ಹೇಳಿ. ಮುಂದಿನ ದಿನಗಳಲ್ಲಿ ನಮಗೆ ಸಮೇತ ಆಗ್ಬೋದು ರೀ, ಗೊತ್ತಿಲ್ಲ. ಅದೇನಾಗಲಿ ಅನುಭವಿಸೋಕ್ಕೆ ನಾವು ರೆಡಿ. ಸತ್ಯಕ್ಕೋಸ್ಕರ, ಜನಜಾಗೃತಿಗೋಸ್ಕರ, ಜನಗಳಿಗೋಸ್ಕರ, ಸೌಜನ್ಯಗಳಿಗೋಸ್ಕರ ಜೈಲಲ್ಲಿ ಇರೋಕ್ಕೂ ನಾನು ಸಮೇತ ರೆಡಿ. ನೀವು ಜೈಲಿಗೆಲ್ಲ ಹಾಕಿ, ಗಲ್ಲಿಗೆಲ್ಲ ಹಾಕಿ, ಸದ್ಯಕ್ಕೆ ನಮಗೆ ನ್ಯಾಯ ಒಂದೇ ಕೊಡಿಸಿ. ನಮಸ್ಕಾರ. ವಿಡಿಯೋ ಆಗ್ತದೆ, ದಯವಿಟ್ಟು ನೋಡಿ. ನುಸುಳುಕೋರರು ಬಂದಿದ್ದಾರೆ, ಎಚ್ಚರ ವಹಿಸಿ. ಸೌಜನ್ಯ ಹೋರಾಟದಲ್ಲಿ ನುಸುಳುಕೋರರು ಬಂದಿದ್ದಾರೆ, ಎಚ್ಚರ ವಹಿಸಿ. ಸ್ವಲ್ಪ ಗಮನವಿಟ್ಟು, ಅಪರಿಚಿತ ಯಾರಾದರೂ ಹೋರಾಟಗಾರರು ನಾವು ಅಂತಂದೇಳಿ ನಿಮಗೆ ಕರೆ ಮಾಡಿದರೆ, ಅಕಸ್ಮಾತ್ ನಿಮ್ಮ ಹತ್ರ ಬಂದು ಏನೋ ಸೋರ್ಸು ಇದೇ ಮಾಡೋಕ್ಕೆ ಹೋದರೆ ಹೇಳಿ, ಕರೆಕ್ಟ್ ಇದ್ದರೆ ಹೇಳಿ, ದಾಖಲಾದ ಪ್ರಕಾರ ಹೇಳಿ, ಏನು ಭಯಪಡೋಕ್ಕೆ ಹೋಗಬೇಡಿ. ಆದರೆ ಎಚ್ಚರ ವಹಿಸಿ. ನಮಸ್ಕಾರ. ವಿಡಿಯೋ ನೋಡಿ. ತಾಳ್ಮೆ ಮುಗಿಲ್ಲ ಗೋಯ್ತಲ್ಲ ನನಗೆ. ಅದೇ ನೀವೆಂತ ಮಾಡೋಕ್ಕಾತಿಲ್ಲ, ಅದು ನೀವೆಂತ ಮಾಡೋಕ್ಕಾತಿಲ್ಲ. ನಾವೇನ್ ಕಟ್ಟುದಿಲ್ಲ, ವೆಚ್ಚುದಿಲ್ಲ. ನನಗೆ ಹೇಳ ಟೈಮ್ ಬೇಕು. ಹೇಳಿನಲ್ಲ, ನನ್ ಕಾಲೇಜ್ ಎಷ್ಟೊತ್ತಿ ಹೇಳ್ತಿ ಟೈಮ್ ಬೇಕು, ಈಗ ಆತಿಲ್ಲ ಕಟ್ಟುಕೆ. ಇಲ್ಲ, ನೀವು ಸತೀಶ್ ಅಣ್ಣ ಬರ್ಕ, ಸತೀಶ್ ಅಣ್ಣ ಬಂದ್ ಕಟ್ಟುಕ ಹೇಳಿ ಜೀವ ತಿಂದಿರು ಅಂತ. ಲಾಕ್ಡೌನ್ ಅವಳು ತಾಳಿ ಇಟ್ಟಿಗೆ ಕಟ್ಟಿದಾಳು. ಅವಳು 25,000 ರೂಪಾಯಿ ಕೊಟ್ಟು ಬಂದಾಗ ನಾನು ಕರಿಮಣಿ ಇಟ್ಟದು ಕೊಟ್ಟದಲ್ರ, ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೇಳೋಕಿಲ್ಲ. ಈಗ ಕಟ್ಟಕ್ ಹೌದು, ಈಗ ದುಡ್ಡು ಕೈ ಹಂಗಿದ್ರೆ ಕಟ್ಲಕ್ಕ, ಯಾರು ಕೈ ಕಟ್ಲಕ್ಕ. ದುಡ್ಡಿಲ್ಲ ಎಂತ ಕಟ್ಟತ್ರಿ ನೀವಾರು ಅಷ್ಟೇ. ನಮ್ ಸ್ಟೇಜಲ್ಲಿ ಇದ್ರೆ ನೀವು ಇಟ್ಟಿದಾಳ, ಇಟ್ಟು ಕಟ್ಟಿದಾಳಲ್ಲ. ಈಗ ಇವಳಿಗೆ ಎಂತ ತೋರ್ಸ, ಏನಿಗೆ ತೋರ್ಸ, ಅದು ಚಿನ್ನದ ಕಾಣ. ಎಂತ ಅದೇ ನಿಮ್ ಸದಕ್ಕೆ ಹಾಕಿದಳಿಯ ಫ್ಯಾಕ್ಟ್ರಿ ಹತ್ರ ಬಂದು ಕಾಣಿ. ಎಂತದಮ್ಮ ಮಾತಿ ಗೊತ್ತಿಲ್ಲ ಅದ್ರಲ್ಲಿ ಮಾತಾಡೋದು. ಎಂತ ಸುಮ್ಮನೆ ಕಣಿ ಬೇಕದು ಹೇಳಿ ಸ್ಪ್ರೆಡ್ ಆದ್ ಕಣಿ. ಅಡಿ ತೋರಿಸ್ತೇನೆ ನಾನು ಏನನ್ನ ಹೇಳಿ. ಸುಮ್ಮನೆ ಹೇಳಿ, ನಾವು ಕಟ್ಟುದಿಲ್ಲ ಹೇಳಿ ಹೇಳಲ್ಲ. 250-300 ರೂಪಾಯಿ ಖರ್ಚು ಮಾಡ್ಕೊ ಬಂದಿರಲ್ಲ. ಅಲ್ಲ, ಇವರೆಲ್ಲ ತಿರುಗಿ ಬಿದ್ರು ನಾನು ಇದ್ನ ಅಂದ್ರೆ
ಹಾ ಎಲ್ಲಿ ಹೊಡಿತ್ರಿಯಾ ದಂಧೆ ಮಾಡ್ತೀರಿಯಾ ಎಲ್ಲಿ ಹೊಡು ಬಂದಿದ್ದ ಆ ಕೈ ಎತ್ತಿನ ಶುಭಾಶಿ ನಾಳೆ 35,000 ಕೈ ಹಿಡ್ಕ ಕೂಗಾಡ್ಲ ನಾವು ಅದೇ ತಪ್ಸಿರ ಒಂದಿನಾರು ತಪ್ಸಿರ ಈಗ ಕೈ ಸೋತಿರ 1 ವರ್ಷ ಆಯ್ತು ಸೋತಿರ ಕಣ್ಣೀರ್ ಹಾಕಿತ್ತು ಇವಾಗ ಭಾಷೆ ಗೊತ್ತಿಲ್ಲ ರಿಪೀಟ್ ಮಾಡಿ 35,000 ಇತ್ತೀಗ ಅದು ಕಟ್ಟಕ್ ನಮ್ ಕೈ ಕೊಟ್ಟಿಗೆ ಹೋಗ್ಬೇಕು ಹೊಡಕ್ ಯಾರು ಬಂದದ್ದ ಹೊಡಕ್ ಯಾರು ಬಂದದ್ದೆ ಹೊಡಕ್ ಯಾರು ಬಂದದ್ದ ಹೌದಾ ಅದಕ್ಕೆ ಹೊಡಕತ್ತಿಲ್ಲ ಕೈಯಾಗಿ ಮುಟ್ಟಿದ್ರೆ ಮುಟ್ಟ ಫೋನ್ ಮುಟ್ಟ ಅದು ಈಗ ಆಗಿಲ್ಲ 2-3 ದಿನ ಆದ್ಮೇಲೆ ಗೊತ್ತಾಗ್ತು SP 35,000 ಕೊಡ್ತಿಲ್ದಿರ ಅಂತ ಅರ್ಥ ಈಗ ಕೊಡ್ತಿಲ್ದಿರ ಅಂತ ಈಗ ಕೊಡ್ತೀರ ಅಂತ ಅರ್ಥ ಈಗ ಕೊಡ್ತೀರ ಅಂತ ಅರ್ಥ ಈಗ 35,000 ಅಂತ ಈಗ ಕಟ್ಕೊಂಬ್ರ ಕಡೆಗೆ ಅದು ಗೊತ್ತಿದೆ ಜಾಮೀನ ನಾವು ಈ ಕೊಡು ಇಲ್ಲ ನಾವು ಸಾಲ ಕರ್ಕಿ ಬರೋದಿಲ್ಲ ನಾವು ಕೊಟ್ಟಷ್ಟು ನೀವು ತಕೊಂಡ್ಬಷ್ಟೇ ನಾವು ಕೊಟ್ಟಷ್ಟು ನೀವು ತಕೊಂಡ್ಬಷ್ಟೇ ದಳಪ ಕಟ್ಟು ಬಿಡ್ಬೇಡಿ ನಾವು ದಳಪನ ಹತ್ರ ಹೇಳ ದಳಪ ಕಟ್ಟಿ ಹೇಳ ನೀವು ದಳಪ ಮುಂದೆ ಹಾಕು ಜಾಸ್ತಿ ಆಯ್ತು ನಾವು ಕೊಡುದಿಲ್ಲ ಎಂತ 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 ಅಂದ ಹುಡ್ಕಂಕ್ ಯಾರು ಬಂದೆ ಹುಡ್ಕಂಕ್ ಯಾರು ಬಂದ ನಿಧಾನನೇ ಮಾತಾಡುತ್ತ ನಿಧಾನನೇ ಮಾತಾಡುತ್ತ ನಿಧಾನನೇ ಹೊಯ್ಲಿ ಇನ್ನು ಹೋಗಕ್ಕೆ ಅಂತ ಇಲ್ಲ ಸೈದಾಗ ಹಾಕೇನ್ ಹಳಿತಾ ಹಾಕೇನಿದ್ದ ಅಲ್ಲ ಕಟ್ಟಿದ್ದಲ್ಲ ಲಾಕ್ಡೌನ್ ಅಮ್ಮನ್ ತಾಳೆ ಇಟ್ಕ ಕಟ್ಟಿದ್ದಲ್ದ ನಾವ ಅದೇ ಹಾ ಹೌದು ಈಗ ಕಟ್ಟುಕಿಲ್ಲ ಸೋತಿದ್ದ ಕಟ್ಟುಕಾತಿಲ್ಲ ಅವತ್ತು ನಾನೊಂದು ಫೋಟೋ ತಕೊಂಡಿದ್ದೆ ಇದ್ರದ್ದು ಇನ್ನೆಷ್ಟಿತ್ತು ಅಷ್ಟೊತ್ತಿಗೆ ಎಂತ ಹೇಳ ಗೊತ್ತಾ ನಿಮ್ಮ ಅಪ್ಪ ಮಕ್ಕಳ ಪೂರ ಬರೀ ಫೋಟೋ ಹೌದೌದು ನಾಟಕ ಅದು ನಾಟಕದ ಪವರ್ ಏನಂತ ತೋರಿಸ್ತೆ ಯಾರನ್ನ ಕರ್ಸ್ಕಿತ್ತ ಯಾರನ್ನ ಕರ್ಸ್ಕಿತ್ತ ಅಲ್ಲ ನಾವಲ್ಲ ನನ್ನದು ಇದ್ರದ ಕೊಟ್ಟಿದೆ ಗೊತ್ತಿಲ್ಲ ಯಾಕೆಂದ್ರೆ ನೀವೊಂದು ಫಸ್ಟ್ ಇದಕ್ಕೋಯ್ ಬಂದಿರಿ ನೀವು ಅಲ್ಲ ಇದಕ್ಕೋಯ್ ಬಂದಿರಿ ನೀವು ನಾವು ಕೆಲಸ ಮಾಡಿದ್ರೆ ನಾವು ಸಾಲ ಕೊಟ್ಟಿದ್ದಂದು ಹೇಳಿ ನಾವು ಹಣಿಯಲ್ಲಿ ಬರ್ಕೊಂಡಿರುತ್ತೆ ಫಸ್ಟಿಗೆ ಅಲ್ಲ ಫಸ್ಟಿಗೆ ಹಣಿಯಲ್ಲಿ ಬರ್ಕೊಂಡಿರುತ್ತೆ ಹಿಂಗೆ ಮನುಷ್ಯ ಗೊತ್ತಿರ್ತಾನೆ ಹೇಳಿ ಅಲ್ಲ 2,000 ರೂಪಾಯಿ ಕಳಿಸಿ ನಾವೇನು ಇದು ಹೆದರ್ಕೊಂಡಿಲ್ಲ ಯಾರಿಗೆ ಹೊಡಕ್ ಯಾರು ಬಂದಿದ್ದೆ ಹೊಡಕ್ ಯಾರು ಬಂದಿದ್ದ ಅಲ್ಲ ಹೊಡಕ್ ಯಾರು ಬಂದದ್ದ ಹೊಡಕ್ ಯಾರು ಬಂದದ್ದ ನೀನ್ ಈಗ ಎತ್ತು ಕಥೆ ಕ್ರಿಯೇಟ್ ಮಾಡಿ ಹೇಳುದ ಅಲ್ಲ ವಿಡಿಯೋ ಬೇಕೀಗ ಇದು ಹೆಂಗ ಅಂತ ಕಾಡಿ ಈಗ ತೋರಿಸಿದೆ ಯಾರ ಹೊಡು ಬಂದಿದ ನಾನು ಹೊಡು ಬಂದಿನ ನಾವು ಕಟ್ಟುದು ಬೇಡ ದುಡ್ಡು ಕಟ್ಟು ಬೇಡ ಏನ್ ಕೊಟ್ಟು ಬೇಡ ಅದೆಂತ ಕೇಳ ನಿನ್ನ ಏಜ್ ಟೀನೇಜ್ ಇನ್ನು ಸಣ್ಣ ವಯಸ್ಸು ಅಲ್ವಾ ಅದೇ ಹೇಳಿದ ವಯಸ್ಸು ಸಣ್ಣದ ನಿನ್ ಫ್ಯೂಚರ್ ಅಲ್ಲಿ ಇನ್ನೂ ದೊಡ್ಡ ಸ್ಥಾನ ಬೇಡ ಈಗ ಸಮಸ್ಯೆ ಇಪ್ಪುದು ಅವ್ರದ್ದು ಅದೇ ಹೇಳಿದ್ ನೀವ್ ವಿಡಿಯೋ ಯಾಕೆ ಸಂಘದವ್ರದ್ದು ಯಾಕೆ ಮಾಡ್ತಾರೆ ಇವ್ರು ಗಲಾಟೆ ಬಂದ್ರೆ ಫಸ್ಟಿಗೆ 2 ಲಕ್ಷ ಲೋನ್ ಕಾಲ್ ಮಾಡ್ಕೊಂಡು ಹೇಳಿ ಇಲ್ಲಿ ಒಂದ್ ವಿಷಯ ಹೇಳ್ತೆ ಇವ್ರಿಗೆ ಯಾರ್ದಾದ್ರು ಒಂದೇ ಒಂದು ಮೀಡಿಯಾದಲ್ಲಿ ಬಂತು ಅಂದ್ರೆ ನಾಳೆ ಸಮಸ್ಯೆ ನಮ್ಗೆ ಅವ್ರಿಗಲ್ಲ ನಿಮ್ಗೂ ಆಗ್ತದೆ ಯಾಕಂದ್ರೆ ಅವ್ರೆಲ್ಲ ಮರ್ಯಾದೆ ಹಚ್ತಾರೆ ಜನರು ಕಷ್ಟಪಟ್ಟು
ಒಂದ್ ನಿಮಿಷ ಕೇಳಿ ಈಗ 35,000 ಕೈಯಲ್ಲಿ ಇರ್ತಕ್ಕ ಸಾಲ ಕಟ್ಕೊಂಡು ಈ ಊರಾಗ ಇದ್ದು ನಾವು ಮನೆ ಮಾಡ್ತಿದ್ರಲ್ಲ, ಯಾಕಂದ್ರೆ ಅದೆಲ್ಲ ಸರಿಯಲ್ಲ. ಅವ್ರು ನಾವೀಗ ಎಲ್ಲೋ ಕೆಲಸ ಮಾಡಿ ಇಲ್ಲಿಂದೆಲ್ಲ ಕೆಲಸ ಮಾಡ್ಕೊ ಹೋಗ್ತಿದ್ದೆ. ಯಾಕೆ ನಮ್ಗೇನು ಯೂಟ್ಯೂಬ್ ಅಲ್ಲೆಲ್ಲ ಮಾಡಿ ದೊಡ್ಡ ದೊಡ್ಡ ಪೇಸ್ ಯೂಟ್ಯೂಬ್ ಹಂಗಲ್ಲ ಹಾಕುದಿಲ್ಲ. ಅಲ್ಲ ನೀವು ಅರ್ಥ ಮಾಡಿದ್ರೆ ಗೊತ್ತಾಗ್ತದೆ. ಅಲ್ಲ ಈಗ ಎಂತ ಗೊತ್ತಾ, ಈಗ ಎಂತ ವಿಷಯ ಅದು ಬೇಡ, ವಿಡಿಯೋ ವಿಷಯ ಬೇಡ. ಈಗ ವಿಡಿಯೋ ವಿಷಯ ಬೇಕು. ಫಸ್ಟ್ ನೀವು ವಿಡಿಯೋ ಮಾಡೋದು ಯಾಕೆ ಬೇಕು? ಅದು ನಂಗೆ ಬೇಡ. ಅದು ನನಗೆ ಬೇಕಲ್ಲ. ನಿಮ್ಗೆ ಬೇಕಂದ್ರೆ ಹೇಳೋದು ಒಬ್ರು ಹೇಳಿ ನಮ್ಗೆ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಅದು ಒಬ್ರು ಇದ್ರೆ ಅದು ನಿಮ್ಗೆ ಬೇಡ. ಮಾತಾಡ್ತೀರಾ ಫೋನ್ ಹಂಗೆ? ಒಂದ್ ನಿಮಿಷ ಇರಿ. ನೋಡ್ತೀರಿ ಒಂದ್ ನಿಮಿಷ ಇರಿ. ಹಾರದ್ಯಾರೆ ಒಳ ಹಾಕಿ ಅಲ್ಲ, ಒಳ ಹಾಕಿ. ಕಟ್ಟು ಕಾತಿಲ್ಲ ನಮ್ಗೆ ಈಗಲೇ, ಕೈಯಲ್ಲಿ ದುಡ್ಡಿಲ್ಲ. ಹಾಕಿ ಒಳ ಹಾಕ್ತ್ರಿ, ಹಾಕಿ. ಸುಮ್ಮನೆ ಕಡೆ ಒಂದ್ ನಿಮಿಷ ಸುಮ್ಮನೆ ಕಡೆ ಕಟ್ಟು ಕಾತಿಲ್ಲ ಬಾ, ಕಟ್ಟು ಕಾತಿಲ್ಲ ಬಾ, ಕಟ್ಟು ಕಾತಿಲ್ಲ ಬಾ ನೀನು ಬಾ ಬಾ ಬಾ. ಯಾವ ಮೇಡಮ್ ಬರ್ತಾಳೆ ಬರ್ಲಿ. ಕಟ್ಟು ಕಾತಿಲ್ಲ ಬಾ. ಇದೇ ವಿಡಿಯೋ ಬೇಕಿತ್ತು ನಮ್ಗೆ, ಇದೇ ವಿಡಿಯೋ ಬೇಕಿತ್ತು. ಅಜ್ಜು ಬಾ. ಬೇಕು ಈ ವಿಡಿಯೋ ಬೇಕು, ಇದೇ ಬೇಕಂತೀಗ. ಹೇಳ್ತಿಗೆ ಯಾವಳಕ್ಕದದು ಬೀಗ ಈ ಕಡೆ ಏನ್ ಮಾಡ್ತಾಳ? ಸುಮ್ಮನೆ ಬಾಯಿ ಮುಚ್ಬೇಕು. ಎಂತ ಯಾರ ಎಂತ ಎಂತ ಯಾರು ಯಾರು ಎಂತ ಮೆಟ್ಟ ನೋಡುತ್ತ ಯಾರು? ಯಾರಿಗೆ ಯಾರಿಗೆ ಯಾರು ಯಾರು ಮೆಟ್ಟ ನೋಡು ಬಂದ್ಯಾರ? ಅಲ್ಲ ಅವ್ರೆಂತ ಮಾತಾಡುದು? ಮೆಟ್ಟ ನೋಡು ಬಂದಮ್ರ ಇಂತದ ಇವ್ರು? ಅಲ್ಲ ಎಂತ ಮೆಟ್ಟ ನೋಡೋದಮ್ರ ಎಂತ ಹೇಳೋದು? ಮೆಟ್ಟ ನೋಡೋದು ನಾನು ಹೇಳದ. ಮೆಟ್ಟ ನೋಡು ಬಂದ ಯಾರ? ಯಾರು ಮೆಟ್ಟ ನೋಡು ಬಂದ? ಯಾರು ಹೇಳದ? ಯಾರು ಹೇಳದ? ಹಲೋ ಹಲೋ ಅಂಕಲ್, ಎಂತ ಗೊತ್ತುಂಟಾ, ಧರ್ಮಸ್ಥಳ ಸಂಘದವ್ರು ಇದ್ರಲ್ಲ ಅಂಕಲ್, ಅಪ್ಪ ಅಮ್ಮ ತುಂಬಾ ರೈಡೆ. ಇಲ್ಲ ನೀವು ಹೆದರ್ಬೇಡಿ ಆಯ್ತಾ, ನೀ ಹೆದರ್ಬೇಡಿ, ನಾನಿದ್ದೇನೆ ಆಯ್ತಾ. ಆಯ್ತು ಮಾಮ ಆಯ್ತು. ಸರಿ, ಏನು ಹೆದರ್ಬೇಡಿ, ನಾನಿದ್ದೇನೆ ಆಯ್ತಮ್ಮ. ಆಯ್ತಾ. ಇದು ಉಡುಪಿ ಅಂದ್ರೆ ಅವರ್ಸೆ ಮಂದಾರ್ತಿ ಹತ್ರ. ನಿಮ್ಮ ಹೆಸರೇನಮ್ಮ? ಐಶ್ವರ್ಯದ ಅವತ್ತು ಲತಾ ಅಂತ ಹೇಳಿ ಸತೀಶ್ ಒಬ್ರು ಮಾತಾಡಿದ್ರಲ್ಲ. ನನಗೆ ಅದರ ಫುಲ್ ಒಂದು ಡೀಟೇಲ್ ಕ್ಲಿಯರೆನ್ಸ್ ಆಗಿ ಹೇಳ್ಬೋದಮ್ಮ ಈಗ? ಹೇಳ್ತೆ ಅಂಕಲ್. ಎಂತ ಗೊತ್ತಾ, ನನ್ನ ಅಮ್ಮನ್ನು ಮತ್ತೆ ಪಪ್ಪನ್ನು ಕರ್ದಿದ್ದೀರೋ, ನಿಮ್ದು ಲೋನ್ ಬರ್ತೀವಿ, ಹಳೆ ಲೋನ್ ಅದ್ರಲ್ಲೇ ಮನ್ನಾ ಮಾಡ್ತೀವಿ, ನಿಮ್ ಮತ್ತೆ 2 ಲಕ್ಷ ಲೋನ್ ನಾವು ಬರೀತೀವಲ್ಲ, ಅದ್ರಲ್ಲೇ 1,90,000 ನಿಮ್ದು ಬ್ಯಾಲೆನ್ಸ್ ಇತ್ತಲ್ಲ ಅದನ್ನಲ್ಲಿ ಕಟ್ ಮಾಡ್ಕಂತು ನಿಮ್ಗೆ 2 ಲಕ್ಷ ಲೋನ್ ಕೊಡುದಿಲ್ಲ, ನೀವು ವಾರಕ್ಕೆ ಕಟ್ಕೊಂಡು ಹೊರಸೈ ಅಂತ ಹೇಳ್ರು. ಅದಕ್ಕೆ ನಾವು ಫಸ್ಟಿಗೆ ನಾವ್ ಹೇಳ್ತು 1,90,000 ನಾವು ಕಡಿಮೆ ಮಾಡಿ ಕೊಡಿ, ನಾವು ಅದನ್ನ ಕಟ್ಕೊ ಹೋತು ಅಂತ ಹೇಳ್ತ. ಅದಾಗುದಿಲ್ಲ, 35,000 ನೀವು ಬ್ಯಾಲೆನ್ಸ್ ಇಟ್ಕೊಂಡಿದ್ರಿ ಅಲ್ಲ ಅದನ್ನ ಕಟ್ಟಿ ಕಡಿಗೆ ನಿಮ್ಗೆ ಬೇಕಾದ್ರೆ 2 ಲಕ್ಷ ಲೋನ್ ಬರುವ ಅಂತ ಹೇಳಿದ್ರು. ಫಸ್ಟಿಗೆ ಅಂತ ಹೇಳಿದ್ರೆ ನಿಮ್ಗೆ 2 ಲಕ್ಷ ಲೋನ್ ಬರೀತು, ನೀವು 1,90,000 ಅದ್ರಂಗೆ ಕಟ್ ಮಾಡ್ಕಂತ, 35,000 ಅದ್ರಂಗೆ ಕಟ್ ಮಾಡ್ಕಂತ ಅಂತ ಹೇಳ್ರು. ಹಂಗೇಳಿ ನಮ್ಮನ್ನ ಮೀಟಿಂಗಿಗೆ ಕರ್ಸ್ರು ನಿನ್ನೆ. ಹೋಯ್ತು, ಹೋದಾದ್ಮೇಲೆ ಹೆಂಗಸರೆಲ್ಲ ಒಟ್ಟು ಕೂತ್ಕೊಂಡು ಹೇಳ್ರು, ನಿಮ್ದು 1,90,000 ಇತ್ತು, ನಾವೀಗ ಸಾಲ ಬರುದಿಲ್ಲ, ನೀವು 35,000 ಕೊಟ್ರು ಮಾತ್ರ ನಾವೀಗ ನಿಮ್ಗೆ ಲೋನ್ ಬರ್ದು ನಿಮ್ದು ಸತೀಶ್ ಅಣ್ಣನ್ ತೆಗುದು ಅಲ್ಲಿಗೆ ಲೋನಿಂದ ಅಂತೇಳಿ ಹೇಳ್ರು. ಅದಕ್ಕೆ ಅಮ್ಮ ಹೇಳ್ದ, ನೀವು 2 ಲಕ್ಷ ಲೋನ್ ಬರೀತು ನಾವು ಅಂತೇಳಿ ಹೇಳೋದಕ್ಕೆ ನಾವು ಬಂದದ್ದು. ನಮ್ಗೆ 35,000 ಈಗ ಕೊಟ್ಟು ಕಾತಿಲ್ಲ, ನನ್ ಗಂಡಂಗೆ ಈಗ ಕೆಲಸ ಇಲ್ಲ, ನಾವೇನು
ಕೈಯಂಗ್ ದುಡ್ಡು ಇಟ್ಕೊಂಡೇನು ಇಲ್ಲ ಅಂತ ಹೇಳುದಿಲ್ಲ. ಬ್ಯಾಂಕ್ ಬುಕ್ ಕೊಡಿ, ನಾವು ಬ್ಯಾಂಕಿಗೆ ಕೊಡ್ತೋ, ನಮ್ಗೆ ಎಷ್ಟಾಗ್ತೋ ಅಷ್ಟೊಂದು ಚಿಟೂರೆ ಕೊಡ್ತಾ ಹೋಗ್ತೋ ನಾವು ಅಂದೇಳಿ ಹೇಳೋದಕ್ಕೆ ಅವ್ರು ಬ್ಯಾಂಕ್ ಬುಕ್ ನಾವು ಕೊಡುದಿಲ್ಲ, ನೀವು 35,000 ಕೊಟ್ಟು ಇಲ್ಲಿಂದ ಅಂತ ಹೇಳಿ ಅಮ್ಮನ ಸಿಟ್ಟಲ್ಲಿ ಮಾತಾಡ್ರ. ಕಡಿಕ್ ನಾ ಹೇಳ್ದೆ, ಆವತ್ತು ನೀವು ಹಿಂಗೆ ಹೇಳಿದಿರಿ ಅಲ್ಲ, ಪಪ್ಪ 2 ಲಕ್ಷ ಲೋನ್ 3 ಲಕ್ಷ ಲೋನ್ ಕೊಟ್ಟಿದ್ದೀರಿ, ಅದೊಂದು ಸೀರಿ 1,90,000 ಇದಿತ್ತು ನಮ್ದೀಗ. ಅದ್ರಲ್ಲಿ 35,000 ನಾವು ಕೊಟ್ಟು ಕಾಯ್ದೆ ಹಂಗೆ ನಿಲ್ಸ್ಕೊಂಡಿತ್ತು. ಅದು ಕೊಟ್ಲಿಲ್ಲ ಅಂದೇಳಿ ತುಂಬಾ ಕಿರ್ಕುಡ ಕೊಡ್ತಿದ್ರು ಅಂಕಲ್. ಎಂತ ಅಂತೇಳಿ ಹೇಳಿ ಗೊತ್ತಾ, ನಾವು ನನ್ ಪಾಪ ಕೊಟ್ಲ ಅಂತ ಹೇಳಿ ಪಪ್ಪನ್ ಗ್ಯಾರೇಜಿಗೆ ಬಂದ್ಕೊಂಡ್ ಗಲಾಟೆ ಮಾಡ್ತು ಅಂತ ಹೇಳಿರು ಒಂದ್ ಮಾತು. ಮತ್ತೆ ಅಮ್ಮ ಶಾಲಿ ಕೆಲ್ಸಕ್ಕೆ ಹೋಗ್ತಿದ್ದೀರ, ಅಲ್ಲಿ ಬಂದ್ ಗಲಾಟೆ ಮಾಡ್ತು ಹೇಳಿ ಹೇಳಿದೀರ, ಹೆದರ್ಸಿದೀರ. ಅದಾದ್ಮೇಲೆ ನಿಮ್ಮ ಗಂಡನ ಶಾಪ್ ಹಂಗ ಇದ್ದು ಮೆಷಿನ್ ಅನ್ನು ತಕೊಂಡ್ ಹೋತು ಅಂತ ಹೇಳಿದೀರ ಅವತ್ತ. ಅದಕ್ಕೆ ನಾ ಹೇಳ್ದೆ ನಿನ್ನೆ, ನೀವ್ ಇಷ್ಟೆಲ್ಲ ಹೇಳ್ತ್ರಿ ಅಲ್ಲ, ಅವತ್ ನನ್ ಪಪ್ಪನ್ ಮಿಷನ್ ತಕೊಂಡ್ ಹೋತ್ರಿ ಅಂತ ಹೇಳ್ರಿ ಅಲ್ಲ, ಅದೇ ತಕೊಂಡ್ ಹೋಗಿ ಮಿಷನ್ ನಾವೇ ಕೊಡ್ತೋ, ನೀವೇ ತಕೊಂಡ್ ಹೋಗಿ, ಎಷ್ಟು ಸಾಲ ಇತ್ತಷ್ಟು ಅದ್ರಲ್ಲೇ ಮನ್ನಾ ಮಾಡಿ ಅಂತ ಹೇಳ್ದೆ ನಾನು. ಅದಕ್ಕೆ ನಾವ್ ಹಂಗ ಹೇಳಲೇ ಇಲ್ಲ ಅಂತ ಹೇಳ್ರ. ಅದಕ್ಕೆ ನಾ ಹೇಳ್ದೆ, ಮಂಜುನಾಥ ಸ್ವಾಮಿ ಇದು ನೀವ್ ಮುಂದಿಟ್ಕೊಂಡು ನೀವ್ ಈ ಸಂಘ ಮಾಡುತ್ತಲ್ಲ, ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ಅಂದೇಳಿ ಹೇಳ್ದೆ ನಾನು. ಅದಕ್ಕೆ ಅವರು ನಾನೇ ಪ್ರಮಾಣ ಮಾಡ್ಕೊಂಡೇಳಿ ನನ್ ಮೈ ಮೇಲೆ ಬಂದ್ರು ಹೊಡಕ್ ಹೆಂಗ್ಸ್ರು. ಆಮೇಲೆ ನಾನು ಹೇಳಿದೆ, ನೀವ್ ನಂಗೆ ಹೊಡಬೇಡ, ನಾನು ಇದನ್ನ ಮಾತಾಡಿ ನೀವು ಸರಿ ಮಾಡಿ ಅಂತ ಹೇಳ್ರು ಕೂಡ ಇದ್ದವರೆಲ್ಲ ಪೂರ ಜನ ಹೆಂಗ್ಸ್ರು ಕೆಟ್ಟ ಭಾಷೆ ಅವ್ರವ್ರೆ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ರು. ಒಂದ್ ಹೆಂಗ್ಸ್ ಹೇಳ್ತ, ನೀನ್ ನಿನ್ನ ಅಪ್ಪ ಹುಟ್ಟಿದಾರೆ 35,000 ಈಗ ಕಟ್ಟಿಗೆ ನೀವು ಅಂತೇಳಿ ಹೇಳ್ತು ಒಂದ್ ಹೆಂಗ್ಸ. ಮಾತಾಡ್ಬೇಡಿ, ನಂಗೂ ಮಾತಾಡೋ ಬರ್ತಂದೇಳಿ ನಾನು ನೀನಂತಾನೆ ಮಾತಾಡ್ದೆ ನಾನು ಅವರಿಗೆ. ಅದಕ್ಕೆ ಅವ್ರು ಹೇಳ್ರ, ನಿನ್ನ ಅಮ್ಮನ್ ನಿಲ್ಸ್ಕೊಂಡು ನೀನ್ ಎದುರುತ್ರ ಮಾತಾಡಲ್ಲ, ಯಾವ ಧೈರ್ಯದ ಮೇಲೆ, ಇದ್ರ ಧೈರ್ಯದ ಮೇಲೆ ನೀನ್ ಈಗ ವಿಡಿಯೋ ಮಾಡ್ಕೊಂಡು ಯಾವನಿಗೆ ಕಲ್ಸ್ಕೊಂಡ್ಕೊಂಡಿದೆ, ಎಲ್ಲಾರು ಸ್ಪ್ರೆಡ್ಡರ್ ಮಾತ್ರ ನೀನ್ ಒಳಗೆ ಹಾಕ್ತೋ, ನಾವು ಕೇಸ್ ಹಾಕ್ತೋ ಹಂಗ ಹಿಂಗಂದ ಅಂದ್ಲ ಅವಳು ಹಿಂಸ. ಅದಕ್ಕೆ ನಾ ಹೇಳಿದೆ, ಅದು ನಮ್ಗೆ ಏನ್ ಮಾಡ್ತಿ ಏನ್ ಮಾಡೋಕ್ಕಾಗಂದ್ರೆ ನಮ್ಗೆ ಗೊತ್ತಿತ್ತು, ನೀವ್ ನಮ್ಗೆ ಅದು ಹೇಳಬೇಕಾಗಿಲ್ಲ, ನಾವ್ ಅದ್ ವಿಡಿಯೋ ಎಲ್ಲಿ ತಲುಪಿಸ್ತೋ ಅಲ್ಲಿಗೆ ತಲುಪಿಸ್ತೋ ಅದು ಅವರೇ ಕಣ್ಕಂತ್ರಿ ಅಂತ ನಾ ಹೇಳ್ದೆ. ಕಡಿಕೆ ಅದೇ ದೊಡ್ಡ ಮೇಡಮ್ ಒಬ್ರು ಅಂದ್ರೆ ಆ ಸಂಘದ್ದು ಮೇಲ್ ಸ್ವಲ್ಪ ದೊಡ್ಡ ಮೇಡಮ್ ಕರ್ಸ್ರು, ಸೂಪರ್ವೈಸರ್. ಅವ್ರನ್ನ ಕರ್ಸ್ರು ಕೂಡಲೇ ನಾನು ವಿಡಿಯೋ ಮಾಡ್ತಿದ್ದೆ, ಹಾಟ್ ಕೂಡ್ಲಿಂದ ಹಿಡ್ದ ಅಂದ್ರೆ ನಾನು ಕೂತ್ಕೊಂಡ್ರ ಮೇಲಿಂದ ಹಿಡ್ದ ಲಾಸ್ಟ್ ಎಂಡ್ ಹಾಕೋವರೆಗೂ ವಿಡಿಯೋ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಒಂದ್ ಹೆಂಗ್ಸ್ ಬಂದು ಫೋನ್ ಇದು ಎಳ್ಕೊಂಡ್ ಮಾಡಿದ್ರು, ನನ್ ಫೋನಿಂದ ಫೋನ್ ಅಂತ ತಗೊಳ್ಳಿಕ್ಕೆ ಇದ್ ಮಾಡ್ರ. ನಾನ್ ಕೊಡುದಿಲ್ಲ, ನನ್ ಫೋನ್ ಅಂತ ಮುಟ್ಟುದ್ ನೀವು ಹಂಗ ಹಿಂಗಂತ ನಾನ್ ಬೈದೆ. ನೀನ್ ವಿಡಿಯೋ ಮಾಡಿ ನಿಮ್ಗೆ ಇಲ್ಲೇ ಕೇಸ್ ಹಾಕಿ ನೀನ್ ಒಳ ಹಾಕ್ತೋ, ನಮ್ SC ಕ್ಯಾಸ್ಟ್ ಅವ್ರು ಎಲ್ಲಾರು ಎದ್ದು ಬಿದ್ರು ನೀನು ಉಳುದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ರ. ಅಡ್ಡಿಲ್ಲ, ನಾನು ಉಳಿದು ನನ್ನ ಕೇಸ್ ಹಾಕೋ ನಂಗೆ ಬೇಜಾರಿಲ್ಲ, ನಾನು ಈ ವಿಡಿಯೋ ತಕೊಂಡಿ ನಾನು ಯಾರಿಗೆ ಕಳಿಸ್ತೋ ಅವ್ರಿಗೆ ಕಳಿಸ್ತೆ, ಅವರೇ ಕ್ಲಿಯರ್ ಮಾಡ್ಲಿ ಅಂತ ಹೇಳ್ದೆ. ಅದಕ್ಕೆ ನಾ ಹೇಳ್ದೆ, ನೀವು ಇಷ್ಟೆಲ್ಲ ಮಾತಾಡಬೇಡ, ಎಲ್ಲ ಕ್ಲಿಯರ್ ಮಾಡಿ ಹೇಳ್ತೆ ನಾನು, ನೀವು ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಾವು ಬ್ಯಾಂಕ್ ಹಂಗೆ ಕೊಡ್ತು ಅಂದೆ. ಲಾಸ್ಟ್ 1 ಮಂತ್ ಹಿಂಗ ಹೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನ್ ಕೊಡುದೇ ಇಲ್ಲ ಬ್ಯಾಂಕ್ ಬುಕ್, ನೀವ್ ಏನ್ ಮಾಡ್ಕಂತ ಮಾಡ್ಕೊ, ನಾವಂತೂ ಕೊಡುದಿಲ್ಲ, ನೀವ್ 35,000 ಕಟ್ಟಿ ಹೊರಗೆ ಹೋಯ್ತು ಇಲ್ಲಿಂದ, ಇಲ್ಲ ನಾವು ಬಿಡುದಿಲ್ಲ ನೋಡಿ ಹೆಂಗ್ಸ್ರೆಲ್ಲ ಒಟ್ಟು ಮುಟ್ಟ ಹಾಕೊಂಡ್ರು ನಮ್ನ. ಆಮೇಲೆ ನಾನು ಹೇಳ್ದೆ, ನಾನ್ ಸೀದಾ ಹೊರಗೆ ಬಂದೆ, ಅವ್ರು ದೂರ ಕಡೆ ಹೊರಗೆ ಬಂದೆ. ಆದ್ರೆ ಅಮ್ಮ ಮತ್ತೆ ನನ್ನ ತಮ್ಮನ್ನ ಒಳಗೆ ಹಾಕೊಂಡ್ರು, ಗೇಟ್ ಹಾಕಿ ಲಾಕ್ ಮಾಡ್ರ, ಒಳಗೆ ಹಾಕೊಂಡ ಅವ್ರ ಒಳಗೆ ಹಾಕೊಂಡ. ಆಮೇಲೆ ನಾನು ಸಿಟ್ಟು ಬಂದ್ಕೊಂಡು ಸಮ ಬೈದೆ, ನೀನ್ ಯಾವ ನಮ್ಮನ್ನ ಇದ್ ಮಾಡೋಕೆ ಹಂಗೆ ಹಿಂಗೆ ಅನ್ಕೊಂಡ. ಅಮ್ಮನ್ ತೆಗ್ದು ನೀನ್ ದೇವರ್ಸಿ ನೀನ್ ಭಾಷೆ ಬರ್ತೀವಿ, ಹೆಣ್ಮಕ್ಳನ್ನ ಮುಂದಿಟ್ಕೊಂಡು ನೀನ್ ಇದ್ರಾಡ್ತಲ್ಲ ಅಂದೇಳಿ ಸಾಲ ತಕೊಂಡ್ರ ಮೇಲೆ ಕೊಟ್ಟು ಕಾತೀವಿ ಹಂಗೆ ಹಿಂಗೆ ಅಂತ ಹೇಳಿ. ನಾವ್ ಕೊಟ್ಟುದಿಲ್ಲ ನಡಿ ಹೇಳ, ಪಾಸ್ಬುಕ್ ಕೊಡಿ ನಾವು ಬ್ಯಾಂಕಿಗೆ ಕಟ್ತೋ ನಡಿ ಹೇಳದ್ ಅಂಕಲ್. ಇಷ್ಟು ಹೇಳಿತಾ, ನಾವು ಕೇಳಲಿಲ್ಲ, ಬ್ಯಾಂಕ್ ಬುಕ್ ಕೊಡುದಿಲ್ಲ, ಅದು ಏನ್ ಮಾಡ್ಕೊಂಡ್ರಿ ಮಾಡಿ, ಯಾರ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀವಿ ಮಾಡಿ, ನಾವು ಕನ್ಕೊಂತ ನಿನ್ನ ಒಳ ಹಾಕ್ತು ಅಂದ್ರೆ. ನಾನು ಹೇಳಿ ನನ್ನ ಒಳಗೆ ಹಾಕಲು ನಂಗೆ ಬೇಜಾರಿಲ್ಲ, ನಾನು ಒಳಗೆ ಅಪ್ಪು ರೆಡಿ ಇದ್ದೆ, ನಿಮ್ಗೆ ಆಗ್ತಾ ಅದನ್ನ ಮಾಡಿ ನಮ್ಗೆ ಅಪ್ಪು ನಾವು ಮಾಡ್ತೋ, ಈಗ ಪಾಸ್ಬುಕ್ ಕೊಡಿ ನಾವು ಕೊಡ್ತೋ, ಇಲ್ಲ ನಾವು ಕೊಟ್ಟುದೇ ಇಲ್ಲ ಅಂತ ಹೇಳ್ತೋ. ಅಂತ ಲಾಕ್ ಡೌನ್ ಅಲ್ಲಿ ಅಂಕಲ್ 7,000 ರೂಪಾಯಿ ವಾರ ಕೊಟ್ಟು ಬರ್ತೀರಿ ಅಂಕಲ್. ಅಷ್ಟೊತ್ತಿಗೆ ನಾನು ನಮ್ಮನ್ನ ತಾಳಿ ಟಿಕ್ಕಿ ಪಾಪ 1 ವಾರ ಮಿಸ್ ಮಾಡದೆ ಕಟ್ಟಿರೋ. ಈಗ ಪಪ್ಪಂಗೆ ಕೆಲಸ ಇಲ್ಲ, ಸೋತೋಯ್ ಫುಲ್ ಸೋತೋಯ್ರು. ಆವತ್ತು 3 ಲಕ್ಷ ಅಥವಾ 3 ಲಕ್ಷ ಮತ್ತೆ 6 ಲಕ್ಷ ಇದಿತ್ತು, ಅದನ್ನೆಲ್ಲ ಕಟ್ಟಿ ತೀರ್ಸಿ ಬಿಟ್ಟಿರೋ. ಅವ್ರಷ್ಟು ದುಡಿಮೆ ಇದ್ದಿತ್ತು ಆವತ್ತು ಆ 1 ವರ್ಷದಲ್ಲೇ. ಅದಕ್ಕೆ ಪಾಪ ಪೂರ ಕಟ್ಟಿದ್ದೀವಿ. ಈಗ ಒಂದ್ ಸ್ವಲ್ಪ ಈ 7 ತಿಂಗಳಿಂದ ಪಾಪ ಪೂರ ಸೋತ್ ಹೋಯ್ರು. ಆಕೆ ಇದ್ ಮಾಡಿ ಅಲ್ಲೊಂದು ಇದು ದೇವ್ರದ್ದು ಅಂತ ಇದ್ದಿದ್ ಪ್ರಾಬ್ಲಮ್ ಇತ್ತ, ಪಾಪ ಶಾಪ್ ಮಾಡೋದು ಅದ ದೇವ್ರು ಹೇಳಿತ್ತು, ನೀ ಇಲ್ಲಿಂದ ಇಲ್ಲ ಆತಿಲ್ಲ, ನಿಂಗೆ ಬೆಂಕಿ ಕೆಲಸ ಮಾಡಿದ್ರೆ ಆತಿಲ್ಲ ಹೇಳಂತ ಟೈಮ್ ಕೊಟ್ಟಿತ್ತ. ಪಪ್ಪ ಅದಕ್ಕೆ ಪಪ್ಪನ್ ಕೆಲಸ ಬತ್ತು, ಆದ್ರೆ ಅದು ದುಡ್ಡು ಬರ್ತಿಲ್ಲ, ಪಪ್ಪ ಅದಕ್ಕೆ ಸೋತ್ ಹೋಯ್ರು.
ದುಡ್ಡು ಕೊಡ್ತಾ ಇದ್ವಿ ನಿಲ್ಸ್ಕಂತ ಮೇಡಮ್ ನಮ್ಗೆ ದುಡ್ಡು ಇದ್ದಲ್ಲಿ ನಾವೇ ಬಂದು ಕೊಡ್ತು, ನೀವು ಆ ಥರ ಫೋರ್ಸ್ ಎಲ್ಲ ಮಾಡಬೇಡಿ ಮೇಡಮ್ ಅಂತ ಹೇಳಿದ್ರೆ, ಸತೀಶ್ ಅಣ್ಣ ನಾವು ಅದಕ್ಕೆ ಕಾರಣ ಅಲ್ಲ, ನೀವು ಸಾಲ ತಗೊಂಡಿರಲ್ಲ ಕೊಡ್ತೈತೆ, ನಾವು ಕೊಡದೆ ಬಿಡುದಿಲ್ಲ, ನೀವು ಒಂದು ನಿಮ್ಮ ಶಾಪಿಗೆ ಬಂದು ಗಲಾಟೆ ಮಾಡ್ತು, ಇಲ್ಲ ನಿಮ್ಮ ಮನೆಗೆ ಬಂದು ಮಿಷನ್ ತಗೊಂಡು ಹೋಗ್ತಾನ ನಾವು ಶಾಪಿಗೆ ಬಂದ್ಕೊಂಡಂತ ಹೇಳ್ದೆ. ಅಡ್ಡಿಲ್ಲ ಮೇಡಮ್ ನೀವು ಮಿಷನ್ ತಗೊಂಡು ಹೊರಡಿಲ್ಲ ಹೇಳಿ ಹೇಳಿರಿ ಪಾಪ ಅವತ್ತು. ಈಗ ನಾನು ಮಿಷನ್ ತಕ ಹೇಳಲೇ ಇಲ್ಲ ಹೇಳಿ ಹೇಳ್ತ್ರು. ನಾನು ಹೇಳ್ದೆ ಅದೇ ಹೇಳ್ದೆ ದೇವ್ರ ಮುಟ್ಟಿ ಹೇಳಕ್ಕಲ್ಲ, ಅದೇ ಮಂಜುನಾಥ ಸ್ವಾಮಿನ ಎದುರು ಇಟ್ಕೊಂಡೆ ಹೇಳಕ್ಕಲ್ಲ ಅವ್ರ. ಹೌದು. ಅದು ಎಂತದ್ದು ಹೇಳುದಿಲ್ಲ ಅವ್ರ. ನಾವು ಹೇಳಲೇ ಇಲ್ಲ ಅಂತ ಹೇಳಿದ್ರೆ ಹೇಳಿಲ್ಲ ಅಂತ ಹೇಳಿದ್ರೆ ದೇವ್ರ ಮುಟ್ಟಿ ಹೇಳಿಯಪ್ಪ ಅಂತ ಹೇಳಿದ್ರೆ ಅದಕ್ಕೆ ಎಂತಿಲ್ಲ, ಅದಕ್ಕೆ ಮೈ ಮೇಲೆ ಹಾರ್ರೆ ನಂಗೆ. ಅದಕ್ಕೆ ಸಂಬಂಧ ಪಡ್ದೆ ಇರೋರಲ್ಲ ನೀವಲ್ಲ ಮಮ್ಮ. ಅಂದ್ರೆ ಎಂತ ಗೊತ್ತಾ, ಆ ಸಂಘದಲ್ಲಿ ಕೆಲವ್ರು ಹೆಂಗಸರು ಇದ್ರಲ್ಲ SC. ಹೌದು. ಅವ್ರು SC ಕ್ಯಾಸ್ಟ್ ಅವ್ರ ಫ್ಯಾಮಿಲಿ ಇದ್ರಲ್ಲ, ಅವರು ಬಂದಿದೆ ಎಂತಕ್ಕಂತ ಹೇಳಿದ್ರೆ ನಾನು SC ಮೇಲೆ ಕೈ ಮಾಡೋಕೆ ಹೋಯ್ನ, ನಾನು ಕೈ ಮಾಡ್ಲಿಲ್ಲ. ನಾನು ಹೇಳಿದೆ ಆಂಟಿ ನಾವು ನನ್ನ ಅಪ್ಪ ಕೊಟ್ಟುದಿಲ್ಲ ಅಂತ ಹೇಳ, ಬ್ಯಾಂಕ್ ಬುಕ್ ಕೊಡಿ ನಾವು ಕೊಡ್ತೋ ಅಂತ ಹೇಳಿ. ನಾನು ನೀನೆಂತ ಮಾತಾಡಿದೆ ಅಂಕಲ್, ಅದು ನಾನು ಒಪ್ಕಂತೆ. ಯಾಕೆ ಗೊತ್ತಾ ಅಂದ್ರೆ ನಿನ್ನ ಅಪ್ಪಂಗೆ ಹುಡ್ದಾರ್ 35,000 ಕೊಟ್ಟು ಹೋಗ ಹೇಳಿ ನಂಗೆ ಅವ್ರು ಇಷ್ಟು ಜನ ಹೇಳಿದಿರ, ಅದಕ್ಕೆ ನಾನು ಹೇಳಿದೆ ಅಪ್ಪಂಗಿಪ್ಪು ಸುದ್ದಿ ಬರಬೇಡ ನೀನು ಹೇಳಿ ನಾನು ಈ ತರ ಮಾತಾಡಿದೆ. ಇವರೆಲ್ಲ ಎಂತ ಅಂಕಲ್ ಪೂರ ಎಂತೆಂತೆಲ್ಲ ಒಟ್ಟು ಮೇಡಮ್ ಮೇಲೆ ಹಾಕ್ತಲ್ಲ ನೀನು ಹಾಗೆ ಹಿಂಗೆ ಅನ್ಕೊಂಡು ಎಂತೆಂತೆಲ್ಲ ಕ್ರಿಯೇಟ್ ಮಾಡಿ ನಿನ್ ಪೊಲೀಸ್ ಮತ್ತೆ ವಿಡಿಯೋ ಎಲ್ಲಾರು ಸ್ಪ್ರೆಡ್ ಮಾಡಿದೆ ನಿನ್ನ ಅದೇ ದಿನ ತೆಗಿತು ನಾವು ಅಂದ್ರು. ಯಾರು ತೆಗಿತೇನೆ ಅಂತ ಹೇಳಿದ್ದು? ಅದು ಈ ಸಂಬಂಧ ಪಡ್ದೇ ಇದ್ದಾನ, ಅದಕ್ಕೆ ಸಂಬಂಧ ಪಡ್ದೇ ಇದ್ದಾನ ಹೊರಗಿನವನು, ಅವ್ನ SC ಕ್ಯಾಸ್ಟ್ ಅವ್ರ ಫ್ಯಾಮಿಲಿ ಎಲ್ಲ ಒಬ್ಳಿದ್ದಾಳ, ಅವ್ರ ಪರವಾಗಿ ಇವ್ನು ಮಾತಾಡುದು ನನ್ನ ಹತ್ರ. ಅವನು ಯಾರು? ಎಲ್ಲರೂ ವಿಡಿಯೋ ಸ್ಪ್ರೆಡ್ ಮಾತ್ರ ಸುಮ್ಮನೆ ಕೆಲ್ಸಿಲ್ಲ, ನಿನ್ನ ಮಾತ್ರ ಬಿಡುದಿಲ್ಲ, ಕೇಸ್ ಮಾಡಿ ಒಳಗೆ ಹಾಕ್ತು. SC ಅಂದ್ರೆ ಏನಂತ ತೋರ್ಸು. ಅಲ್ಲ ಅಂಕಲ್ SC ಅಲ್ಲಿ ತುಂಬಾ ಪಾಪದವರು ಇದ್ರು, ಆದ್ರೆ SC ಅಂದ್ರೆ ಕೂಡ ಇಷ್ಟಕ್ಕ ಹಾರ್ಕ ಅಂಕಲ್. ಅದೌದು. ತಪ್ಪು ಅವ್ರ ಮೇಲೆ ಅವ್ರ ಹತ್ರ ಇದ್ಮೇಲೆ ನಮ್ಗೆ ಹಾರ ಆಗ್ತ ಅಂಕಲ್. ಆ ತರ ಕೆಟ್ಟ ಮಾತೆಲ್ಲ ಹೇಳ್ಕೊಂಡ್ರೆ ಯಾರು ಸುಮ್ಮನೆ ಯಾಕಂದ್ರ ಅಂಕಲ್. ಅದಕ್ಕೆ ನಾನು ಹೇಳ್ದೆ ಪಾಸ್ಬುಕ್ ಕೊಡದೆ ನಾನಂತೂ ಆ ಮನೆ ಯಾರಿಗೆ ಕಟ್ಟು ಬಿಡುದಿಲ್ಲ, ಅದು ಏನ್ ಮಾಡ್ತೀರಿ ಮಾಡಿ. ನಮ್ದು 1,90,000 ಇತ್ತು, ಅದ್ರ ಮಾತ್ರ ನಾವು ಕೊಟ್ಟುದು, ಅದನ್ನು ಕೊಟ್ಟುವಾಗ ಪಾಸ್ಬುಕ್ ಇದ್ರೆ ಮಾತ್ರ ನಾವು ಕೊಟ್ಟುದು, ಅಲ್ಲಿವರೆಗೂ ನಾವು ಕೊಟ್ಟುದಿಲ್ಲ ಹೇಳಿ ಹೇಳಿದೆ. ಮತ್ತೆ ಅವನು ಕೊಡುದಿಲ್ಲ, ಪಾಸ್ಬುಕ್ ಕೊಡುದಿಲ್ಲ, ವಿಡಿಯೋ ಸ್ಪ್ರೆಡ್ ಆಗಿ ಕೊಡುದಿಲ್ಲ, ವಿಡಿಯೋ ಡಿಲೀಟ್ ಮಾಡಿದ್ರೆ ನೀವು ಹೆರ್ದು ಹಾಕಿಲ್ಲ ಅಂದ್ರೆ ನಾನಾದ್ರೆ ಡಿಲೀಟ್ ಮಾಡುದಿಲ್ಲ, ಅದು ಏನ್ ಮಾಡ್ಕೊಂಡ್ರೆ ಮಾಡಿ ನೀವು ಅಂತ ಹೇಳ್ದೆ. ಸಡಿಗೆ ಅವ್ರು ಹೇಳಿದ್ರು ನೀನ್ ವಿಡಿಯೋ ಡಿಲೀಟ್ ಮಾಡಿದ್ರೆ ನಿಮ್ಗೆ ಹೆರ್ಗ್ ಬಿಡುದಿಲ್ಲ ಅಂತ ಹೇಳ್ಬೇಕು. ನಾನು ಅಮ್ಮನ ಹೆರ್ ಕರ್ಕೊಂಡು ಸೀದಾ ಬಂದೆ. ಇಷ್ಟ ಆಯ್ತು ಅಂಕಲ್, ಅವ್ರಷ್ಟು ರಗ್ಲೆ ಕೊಡ್ತಾ ಇದ್ರು ಅಂಕಲ್. ಅದು ಎಂತ ಟಾರ್ಚರ್ ಅಂತ ಹೇಳಿದ್ರು ಅವರದ್ದು. ಅಂದ್ರೆ ಎಂತ ಗೊತ್ತಂಗ ತುಂಬಾ ದೊಡ್ಡವರು ಅವರು, ಅಂದ್ರೆ ತುಂಬಾ ಏಜ್ ಆದವರು, ಅವರೆಲ್ಲ ಆ ತರ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದೆ ನೀವು ಮಾತಾಡ್ಬೇಡಿ, ನೀವು ಅವ್ರು ಮಾತಾಡಿದ್ರೆ ನಾವು ಮಾತಾಡಿ ರಿಪ್ಲೈ ಕೊಡೋ ಅದೇ ತರ ಕೊಟ್ಟು ಸರಿ ಆಯ್ತಿಲ್ಲ ಅಂಕಲ್. ಅದಕ್ಕೆ ನಾನು ಹೇಳಿದೆ ಪಾಸ್ಬುಕ್ ಕೊಡಿ ನಾವು ಕೊಡ್ಕೊಂಬಾರ್ರೆ ಅಂದೆ ನಾನು. ಅದಕ್ಕೆ ಬೇವರ್ಸಿಗಳಂತ ಬೈದ ತಮ್ಮನ್ನು ಒಳ ಹಾಕಿ ಇದು ಹಾಕಿದ್ರು, ಗೇಟ್ ಇದ್ದ ಚಿಲ್ಕ ಹಾಕಿ ಬೀಗ ಹಾಕಿದ್ರು. ಅದರದ್ದು ರೆಕಾರ್ಡಿಂಗ್ ಇಲ್ಲ ಅದರಲ್ಲಿ. ವಿಡಿಯೋ ನಾನು ಕಳಿಸ್ತೆ ಅಂಕಲ್, ಅದು ಒಂದೊಂದು ಹೋಗುವಾಗ ತುಂಬ ಒಂದೊಂದು ವಿಡಿಯೋ 50 ನಿಮಿಷ ಹಂಗಲ್ಲ ಇತ್ತು ಅಂಕಲ್. ಅಂದ್ರೆ ನಂಗೆ ವಿಡಿಯೋ ಮಾಡೋಕೆ ನಿನ್ ದೊಡ್ಡ ಫೋನ್ ಎಲ್ಲ ಕಿತ್ಕೊಂಡ್ರ ವಿಡಿಯೋ ಮಾಡ್ಬೇಡ ಮತ್ತು ನಾನು ವಿಡಿಯೋ ಮಾಡ್ತಾ ಇದ್ದೆ. ಆಯ್ತಾ, ಹೆದರ್ಬೇಡಿ, ಏನ್ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ. ಆಯ್ತಾ ಅಂಕಲ್, ಅದೇ ಅಮ್ಮ ನಿಮ್ಗೆ ಧೈರ್ಯದಿಂದ ನಾವು ನಮ್ಮ ಅವ್ರಿಗೆ ಕಳ್ಸ ವಿಡಿಯೋ ಮಾಡಿ ಪೂರ ಕಳ್ಸ ಅಂತ ಹೇಳಿದೆ. ಹಾಗಾಗಿ ನಾನು ನಿಮ್ಮೇಲೆ ನಂಬಿಕೆ ಇಟ್ಟು ನಿಮ್ಗೆ ಅವ್ರ ಇದೆ ಅಂಕಲ್. ನೀವು ಹೆದರ್ಬೇಡ, ನಾನು ನಿಮ್ಮ ಮಾವ ನಿನ್ನೊಟ್ಟಿಗೆ ಯಾವತ್ತೂ ಹೆದರ್ಬೇಡ. ಆಯ್ತಮ್ಮ? ಆಯ್ತು ಅಂಕಲ್, ಆಯ್ತು. ಓಕೆ, ಸರಿ ಅಮ್ಮ, ಸರಿ. ಅವ್ರ ಹತ್ರ ಮಾತಾಡಿ ಆ ವಿಡಿಯೋ ಫಸ್ಟಿಗೆ ನಂಗೆ ಕಳ್ಸಿಕೊಡಮ್ಮ. ಸರಿ ಅಂಕಲ್, ಈಗಲೇ ಕಳಿಸಿ. ಹಾಂ, ಸರಿ ಸರಿ, ಓಕೆ ಓಕೆ ಓಕೆ, ಸರಿ ಅಮ್ಮ.